ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಹೀರೆಕಾಯಿ ಮಸ್ಕಾಯಿ. ಹೀರೆಕಾಯಲ್ಲಿ ಮಸ್ಕಾಯಿ ಯಾವ ರೀತಿ ಮಾಡಿರೋದು ಅಂತ ಹೇಳ್ಬಿಟ್ಟು ಭಾಳ ಟೇಸ್ಟಿಯಾಗಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು 5ರಿಂದ 6 ಹೀರೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಸಿಪ್ಪೆನ ನೀಟಾಗಿ ಚಾಕದಲ್ಲಿ ಜೀವ್ಕೊಳ್ಳೋಣ. ಆ ಕಡೆ ಈ ಕಡೆ ಉಳ್ಕ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅದನ್ನು ತೊಳೆದಾದ ನಂತರ ಇದನ್ನು ಸೆಂಟರ್ಗೆ ಜೀವ್ಕೊಂಡಾದಮೇಲೆ ನಾವು ಒಳಗಡೆ ಲೈಟಾಗಿ ವೈಟ್ ದಿಂಡು ಬರುತ್ತೆ, ಆ ದಿಂಡನ್ನ ತೆಗಿಬೇಕಾಗುತ್ತೆ. ಆ ದಿಂಡನ್ನ ತಕ್ಕೊಂಡಾದ ನಂತರ ನೋಡಿ, ಇದೇ ದಿಂಡು ಮೇಲ್ಗಡೆ ತೆಗ್ದಿರೋದಂತ ಆಲ್ರೆಡಿ ತೆಗ್ದಿರತಕ್ಕಂಥದ್ದು. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾದ ನಂತರ ನೀವು ಇದನ್ನು ಚಪಾತಿಗೂ ಯೂಸ್ ಮಾಡ್ಕೋಬೋದು, ರೊಟ್ಟಿಗೂ ಯೂಸ್ ಮಾಡ್ಕೋಬೋದು. ಮಲ್ಟಿಪಲ್ ಚೆನ್ನಾಗಿ ಯೂಸ್ ಆಗುತ್ತೆ. ನಾನೀಗ ಕುಕ್ಕರಲ್ಲಿ ಬಿಸಿನೀರು ಇಡ್ತಾ ಇದ್ದೀನಿ. ಅಂದರೆ ಒಂದು 3ರಿಂದ 4 ಗ್ಲಾಸ್ ನೀರಿಡೋಣ. ಜಾಸ್ತಿ ಹೆಚ್ಚಾಗಿಡೋದು ಬೇಡ. ಮಸ್ಕಾಯಿ ಅಂದರೆ ನಾವು ಬೇಳೆ ಸಾರು ಮಸ್ಕಾಯಿ, ಅದು ಬದನೆಕಾಯಿ ಮಸ್ಕಾಯಿ ಎಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ನೋಡಿ, ಈಗ 3ರಿಂದ 4 ಗ್ಲಾಸ್ ನೀರು ಹಾಕಿದ್ದಾದಮೇಲೆ ನಾನು ಇದಕ್ಕೆ ಯಾವುದೇ ರೀತಿಯ ಬೇಳೆ ಯೂಸ್ ಮಾಡ್ದಲೇ ಹೀರೆಕಾಯಿ ಮಸ್ಕಾಯಿ ತುಂಬ ಚೆನ್ನಾಗಿ ಬರೋದನ್ನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. 1-2 ಬದನೆಕಾಯಿ ಮೀಡಿಯಮ್ಮಲ್ಲಿ ಹಚ್ಕೊಂಡು ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. 1-2 ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ. ಹಾಕೊಳ್ಳೋಣ. 1-2 ಟೊಮೊಟೊ, ಹುಳಿ ಟೊಮೊಟೊ ನಾಟಿ. ಆದಷ್ಟು ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೆ ಆದಷ್ಟು ನಾಟಿನೇ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. 7ರಿಂದ 8 ಬೆಳ್ಳುಳ್ಳಿಪಾಯಿ ಸಿಪ್ಪೆ ಸುಲಿದಿರ್ತಕ್ಕಂಥದ್ದು, 3ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ನಾಟಿ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ನೀರು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು 2 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿನ ಆ್ಯಡ್ ಮಾಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಹಸಿ ಕಾಳು ಆ್ಯಡ್ ಮಾಡ್ಕೋಬೋದು. ಒಣಬೇಳೆ ಅಷ್ಟೊಂದು ಮ್ಯಾಚ್ ಆಗೋಲ್ಲ ಇದಕ್ಕೆ, ಒಣಕಾಳು ಅಷ್ಟೊಂದು ಮ್ಯಾಚ್ ಆಗೋಲ್ಲ. ಹಸಿ ಬೇಳೆ ಅಂದರೆ ಬಟಾಣಿನೇ ನಾನು ಆ್ಯಡ್ ಮಾಡಿದ್ದೀನಿ. ನೀವು ಬೇಕಾದರೆ ಹಸಿ ಅವರೆಕಾಳು, ಹಸಿ ಅಲಸಂದೆ ಕಾಳು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಇದಕ್ಕೆ ನೀರು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಮಿಕ್ಸ್ ಮಾಡಿದ್ದಾದ ನಂತರ ನೀರು ಕರೆಕ್ಟಾಗಿದೆಯಾ ಇಲ್ವಾ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನಿಮಗೆ ತಿಳಿ ಬೇಕಾ ಗಟ್ಟಿ ಬೇಕಾ ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಆಲ್ಮೋಸ್ಟ್ ನೀರು ನನಗೆ ಆಗೇನು ಆ್ಯಡ್ ಮಾಡಿದ್ದೆ 3 ಗ್ಲಾಸ್ ನೀರು, ಮತ್ತು ನಾನು 3 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿಬಿಟ್ಟು ಇದು ಕುದ್ದ ಮೇಲೆ ನಾವು ಕುಕ್ಕರ್ನ ಕೂಗಿಸ್ಕೊಂಡು, ಅಂದರೆ 2ರಿಂದ 3 ಕೂಗಿಸ್ಕೊಂಡಾದ ಮೇಲೆ ನಾವು ಇದನ್ನು ಮತ್ತೆ ಬಸಿಬೇಕಾಗುತ್ತೆ. ರೊಟ್ಟಿ, ಚಪಾತಿ, ದೋಸೆಗೆಲ್ಲ ಯೂಸ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್ಮು. ನೋಡಿ, ಕುಕ್ಕರ್ನ ನಾನೀಗ ಕೂಗಿಸ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ. ಈಗ ಚೆನ್ನಾಗಿ ಬಂದಿದೆ. ನನಗೆ ಹದವಾಗಿದೆ ನೀರು ಮತ್ತು ಎಲ್ಲ ಹದವಾಗಿದೆ. ಸಾಲ್ಟ್ ಒಂದು ಸಲ ಚೆಕ್ ಮಾಡ್ಕೊಬಿಡಿ. ಸಾಲ್ಟ್ ಕರೆಕ್ಟಾಗಿಲ್ಲ ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಮಸ್ಕೊಳ್ಳೋಣ, ಅಂದರೆ ನುಣುಪು ಮಾಡ್ಕೊಳ್ಳೋಣ. ನಾನು ಇದ್ರಾಗ ನುಣುಪು ಮಾಡ್ಕೊತೀನಿ. ಮಾಮೂಲಿ ಇವಾಗೆಲ್ಲ ಮಾಡ್ರನೈಸ್ ಬಂದೈತೆ, ಅದರಲ್ಲಿ ನುಣುಪು ಮಾಡ್ಕೋಬೋದು. ನಾನು ಮೊದಲಿಂದ ಇದರಲ್ಲೇ ನುಣುಪು ಮಾಡೋದು, ಹಂಗಾಗಿ ಈ ರೀತಿಯಾಗಿ ಇಷ್ಟು ಸಾಕು. ಅಂದರೆ ಜಾಸ್ತಿ ನುಣ್ಣಗೂ ಬೇಡ, ತೆಳುವಾಗೂ ಬೇಡ, ಮೀಡಿಯಮ್ಮಾಗಿ ನುಣುಪು ಮಾಡ್ಕೊಂಡ್ರೆ ಕ್ಲೋಸ್, ಅಂದರೆ ದಪ್ಪ ಇರೋದು ನುಣ್ಣಗಾಗಬೇಕು. ಈಗ ಈ ಸಾಂಬಾರಿಗೆ ನಾವು ಲೈಟಾಗಿ ಒಗ್ಗರಣೆ ಕೊಟ್ಬಿಟ್ರೆ ನಮಗೆ ಹೀರೆಕಾಯಿ ಮಸ್ಕಾಯಿ ತುಂಬ ಟೇಸ್ಟಿಯಾಗಿ ಅನ್ನ ಮುದ್ದೆಗೆ ಮತ್ತು ಮಿಕ್ಕಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. 3ರಿಂದ 4 ಹಸಿಮೆಣ್ಸಿನ್ಕಾಯಿ. ಯಾಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಅಂದರೆ ನಾವು ಆಲ್ರೆಡಿ ಅಲ್ಲಿ 4ರಿಂದ 5 ಇಲ್ಲ 3ರಿಂದ 4 ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ. ಇಲ್ಲೂ ಆ್ಯಡ್ ಮಾಡಿದ್ರೆ ಒಗ್ಗರಣೆಗೆ ಆ ಖಾರ ಮ್ಯಾಚ್ ಆಗಲಿ ಅಂತ. ನೋಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ನಾಟಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಲ್ಲ ಅಡುಗೆಯಲ್ಲೂ ನಾನು ಕರ್ಬೇವಿನ ಸೊಪ್ಪನ್ನ ಪಕ್ಕ ಯೂಸ್ ಮಾಡ್ತೀನಿ. ಯಾಕೆಂದರೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಯೂಸ್ ಮಾಡಿದ್ದೀನಿ. ಕರ್ಬೇವಿನ ಸೊಪ್ಪಲ್ಲಿ ನಿಮಗೆ ಕಣ್ಣಿಗೆ ಮತ್ತು ಬೇರೆ ರೀತಿಯ ಎಲ್ಲ ಹೊಟ್ಟೆಗೆ ಎಲ್ಲ ಒಳ್ಳೆ ಆರೋಗ್ಯ ಕೊಡುತ್ತೆ, ಮತ್ತು ಅದರಿಂದ ನಮ್ಮ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಇದನ್ನು ತಿಳ್ಕೊಳ್ಳಿ, ಕರ್ಬೇವಿನ ಸೊಪ್ಪು ತಿಂಬೋದ್ರಿಂದ ನಮಗೆ ಭಾಳ ಒಳ್ಳೆಯದು. ಈಗ ನಾನೆಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲೈಟ್ ಬ್ರೌನ್ ಕಲರ್ ಬಂದಮೇಲೆ
ನಾನು ಏನು ಮಸ್ಕೊಂಡು ರೆಡಿ ಇಟ್ಕೊಂಡಿದ್ದೆ, ಒಂದು ಸಣ್ಣ ಚಿಟಿಕೆಯಷ್ಟು ಅರಿಶಿಣನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬಸ್ಕೊಳ್ಳೋದಕ್ಕೂ ಮುಂಚೆ ಇವಾಗ ಮಸ್ತಿದ್ದಾದಮೇಲೆ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ, ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್ಮು. ಈಗ ನಾನು ಚೆನ್ನಾಗಿ ಲೈಟಾಗಿ ಫ್ರೈ ಆಗಿದೆ. ನಾನು ಮಸ್ಕೊಂಡು ರೆಡಿ ಇಟ್ಕೊಂಡಿದ್ದೆ ಹೀರೆಕಾಯಿ ಮಸ್ಕಾಯಿ, ಅದನ್ನು ಇದ್ರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಅಬ್ಬಬ್ಬಬ್ಬ ನೋಡಿ ಹೆಂಗೆ ಬಂದಿದೆ, ತುಂಬ ಚೆನ್ನಾಗಿದೆ. ಮುದ್ದೆಗೆ, ರೈಸ್ಗೆ ಮತ್ತು ಸ್ವಲ್ಪ ಹೊತ್ತು ಹಂಗೆ ನೆನ್ಕೊಳಕ್ಕೆ ಬಿಟ್ರೆ ಅಂದರೆ ಬೆಳಿಗ್ಗೆಗೆ ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿ ಚಪಾತಿ ರೊಟ್ಟಿಗೆ ಮ್ಯಾಚ್ ಆಗುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಈ ರುಚಿನ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದರ ಹೆಸ್ರೇ ಹೀರೆಕಾಯಿ ಮಸ್ಕಾಯಿ. ಹೀರೆಕಾಯಿಂದ ಮಸ್ಕಾಯಿ ಅಂದರೆ ನಾವು ಬೇಳೆ ಮಸ್ಕಾಯಿ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿಯೇ ಹೀರೆಕಾಯಿ ಮಸ್ಕಾಯಿ ಇದು. ಈಗ ರೆಡಿ ಇದೆ ಸರ್ವ್ ಮಾಡೋಕ್ಕೆ. ಮುದ್ದೆ ಜೊತೆ, ಅನ್ನಕ್ಕಂತೂ ಅಬ್ಬಬ್ಬಬ್ಬ ಅದ್ರ ಟೇಸ್ಟೇ ಬೇರೆ, ಅದರ ಲೆಕ್ಕಾಚಾರನೇ ಬೇರೆ, ಆ ರೀತಿ ಇದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಆದಷ್ಟು ನಾನು ಮಸಾಲೆ ರೆಸಿಪಿಗಳನ್ನೇ ಹಾಕ್ತಾಯಿರ್ತೀನಿ. ಸ್ವಲ್ಪ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.